ಗಾನಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶರಾದಂತಹ ಹಿನ್ನೆಲೆಯಲ್ಲಿ ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರು. ಇಲ್ಲಿಗೆ ಹಲವಾರು ಗಣ್ಯರು ಕೂಡ ಭೇಟಿಯನ್ನು ನೀಡಿದ್ದಾರೆ. ನಮ್ಮ ಜೊತೆ ಕೆ ಕಲ್ಯಾಣ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಅಮ್ಮವ್ರ ಜೊತೆ ಒಡನಾಟ ಹೇಗಿತ್ತು ಸರ್? ನೀವೇನಾದ್ರೂ ಮೀಟ್ ಮಾಡಿದ್ರಾ ಅಥವಾ ಮೀಟ್ ಮಾಡಬೇಕು ಅನ್ಕೊಂಡಿದ್ರಾ? ನನಗೆ 32 ವರ್ಷದಿಂದ ಒಡನಾಟ ಸರ್ ಅಮ್ಮನ ಜೊತೆ. ಇತ್ತೀಚಿನ ದಿನಗಳಲ್ಲಿ ಮೀಟ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಅಲ್ಲ, ಮೈಸೂರಲ್ಲಿದ್ದಾಗಲೂ ಭೇಟಿ ಮಾಡಿದ್ದೆ, ಈ ಕೆಲವು ದಿನಗಳ ಭೇಟಿ ಮಾಡಿರಲಿಲ್ಲ ಅಷ್ಟೇ. ಇದು ಭಾರತೀಯ ಚಿತ್ರರಂಗ ಅಥವಾ ಸಂಗೀತ ಲೋಕಕ್ಕೆ ಒಂದು ತುಂಬಲಾರದ ನಷ್ಟ ಅಂತ ಹೇಳ್ತಾರೆ. ಅಂದ್ರೆ ಇಂಥವ್ರು ಹಾಡ್ತಿರ್ತಾರೋ ಇಲ್ವೋ, ಅವ್ರು ಇರ್ಬೇಕು, ಮನೆಗೊಬ್ರು ದೊಡ್ಡವ್ರು ಇರ್ಬೇಕು, ಅಥವಾ ಒಬ್ರು ಇರ್ಬೇಕು, ಇದ್ರೆ ಅದೊಂದು ಶೋಭೆ ಇರುತ್ತೆ. ಈಗ ಅವ್ರು ಇಲ್ಲ ಅನ್ನೋದನ್ನ ನಾವು ಜೀರ್ಣಿಸ್ಕೊಳಕ್ಕಾಗಲ್ಲ, ಇದಾರೆ ಅಂತ ಅನ್ಬೇಕು. ಅವರ ಜೊತೆ ಯಾವ್ದಾದ್ರು ಒಂದು ನೆನಪಿನ ಕ್ಷಣವನ್ನ ನೀವು ಹಂಚ್ಕೊಳ್ಳುವಂಥದ್ದು? ಅವ್ರ ಜೊತೆ ಕಳೆದ ಎಲ್ಲ ಕ್ಷಣಗಳು ಕೂಡ ಮರೆಯಕ್ಕಾಗ್ದಿರೋ ಕ್ಷಣಗಳೇ. ಅದು ಹೇಳಿದ್ರೆ ಅಯ್ಯೋ ಅವಿಸ್ಮರಣೀಯ, ಹೇಳಿದ್ರೆ ಎಷ್ಟು ಸಮಯ ಆದ್ರೂ ಅದು ಮುಗಿಯಲ್ಲ. ಬಟ್ ಈಗ ಈ ತರ ಅವ್ರನ್ನ ನೋಡೋದಕ್ಕೆ ತುಂಬಾ ಕಷ್ಟ ಆಗಿದೆ. ಭಾರತೀಯ ಭಾಷೆಗಳು ಮಾತ್ರ ಅಲ್ಲ, ವಿದೇಶದ ಹಲವಾರು ಭಾಷೆಗಳಲ್ಲೂ ಕೂಡ ಅವರು ಹಾಡಿದ್ದಾರೆ ಸುಲಲಿತವಾಗಿ. ಸೊ ಕಿರಿಯರಿಗೆ ಯಾವ ರೀತಿಯಾಗಿ ಅದೊಂದು ಮಾರ್ಗದರ್ಶನ ಆಗಿದೆ? ಏನಿಲ್ಲ ಸರ್, ಅವರ ಬದ್ಧತೆ, ಅವರು ಹಾಡುಗಾರಿಕೆ ಇರ್ಬೋದು, ಅವರ ನಡೆನುಡಿ ಇರ್ಬೋದು. ಜಾನಕಿ ಅಮ್ಮನಲ್ಲಿ ಒಂದು ಒಳ್ಳೆ ಬದ್ಧತೆ, ಅದು ಬಹಳ ಗಮನಿಸಬೇಕಾದ ಅಂಶ, ಕಲಿಬೇಕಾದ ಒಂದು ಅಂಶ. ಮತ್ತೆ ಮನಸ್ಸಿನಲ್ಲಿ ಒಂದು ಶುದ್ಧತೆ, ಇವೆರಡು ಜಾನಕಿ ಅಮ್ಮನ ಹತ್ರ ಎಂಥವರು ಅಳವಡಿಸ್ಕೋಬೇಕಾದಂಥ ವಿಷಯ ಅವರಲ್ಲಿದೆ. ಸಾಕಷ್ಟು ಜನ ಗಾಯಕರು ಕೂಡ ಮಾತನಾಡ್ತಾ ಹೇಳಿದ್ರು, ಲೈವ್ ಆಗಿ ಸ್ಟುಡಿಯೋಗಳಲ್ಲಿ ಹಾಡಬೇಕಾದ್ರೆ ಒಂದಿಷ್ಟು ಮಾರ್ಗದರ್ಶನ ನೀಡ್ತಾ ಇದ್ರು ಅನ್ನುವಂಥದ್ದು. ಯಾಕಂದ್ರೆ ಅವ್ರಿಗಿದ್ದ ಅನುಭವ, ಅವ್ರ ಮಾರ್ಗದರ್ಶನ ಅವರಾಗೆ ಕೊಡಕ್ ಹೋಗಲ್ಲ. ಬಟ್ ಅಮ್ಮ ಹೇಳಿ ಅಂತ ಹೇಳಿದಾಗ ಖಂಡಿತ ಅವರು ಇಲ್ಲಪ್ಪ ನಿನ್ಗೇನ್ ಬೇಕು ನಾ ಅದನ್ನ ಹಾಡ್ತೀನಿ ಅಂತಾರೆ. ಬಟ್ ಹಂಗೂ ಅಮ್ಮ ನೀವು ಹೇಳಿ ಹೇಳಿ ಅಂದಾಗ ಅವ್ರ ಅನುಭವ ಬಹಳ ದೊಡ್ಡದು. ಆ ಹಾಡು ಕೇಳ್ತಿದ್ದಂಗೆ ಹಾಡಿನ ರೂಪುರೇಷೆಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವರೇ ಇಂಪ್ರೂವೈಸ್ ಮಾಡಿ ಹೇಗೆ ಆಡ್ಬೋದು ಏನಂತ. ಆಮೇಲೆ ಅವ್ರ ಜೊತೆ ಒಂದು 10 ನಿಮಿಷ ಕೂತ್ರೆ ಸಾಕು, ನಾವು ಕಲಿಯೋದು ತಿಂಗಳಿಗಾಗಷ್ಟು ಕಲಿಬೋದು. ಈಗ ಅವ್ರಿಗೂ ಹೋಗಿ ಅವರ ನೆನಪಿಗೋಸ್ಕರ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಕೂಗು ಕೂಡ ಕೇಳಿ ಬರ್ತಾ ಇದೆ. ಹೌದು, ಖಂಡಿತ ಆಗ್ಲೇಬೇಕು. ಅದು ಸ್ಮಾರಕವಾಗಿನೂ ಇಲ್ಲಿ ಅವರು ಉಳಿಬೇಕು. ಅವರ ಆದರ್ಶಗಳು ಇಲ್ಲಿ ಎಲ್ಲರೂ ಅಳವಡಿಸ್ಕೋಬೇಕು. ಒಂದು ಅಧ್ಯಯನ ಪೀಠ ಮಾಡಿದ್ರೆ ಖಂಡಿತ ಅಧ್ಯಯನ ಪೀಠ, ಮತ್ತೆ ಜಾನಕಿ ಅಮ್ಮನ ವ್ಯಕ್ತಿತ್ವಕ್ಕೆ ಒಂದು ಪೀಠ ಆಗುತ್ತೆ. ಅವ್ರ ಸಾಧನೆಗಳಿಗೆ ಒಂದು ಪೀಠ ಬೇರೆ, ಅವ್ರ ವ್ಯಕ್ತಿತ್ವ ಎಂಥದ್ದು. 60 ವರ್ಷ ಹಾಡ್ಕೊಂಡು ಮೈಕ್ ಮುಂದೆ, 60 ವರ್ಷ ಮೈಕ್ ಮುಂದೆ ಹೆಂಗೆ ಸಾಧ್ಯ? ಅದನ್ನೇ ಬದ್ಧತೆ ಅದೆಲ್ಲ ನೋಡಿದಾಗ ಕಲಿಯೋದು ಜನ್ಮ ಸಾಕಾಗಲ್ಲ ಅಷ್ಟೇ. ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಈ ಒಂದು ಕ್ಷಣದಲ್ಲಿ? ಜಾನಕಿ ಅಮ್ಮ ಸತ್ತಿಲ್ಲ, ಅವ್ರಿಗೆ ಮರಣ ಇಲ್ಲ. ಎಸ್ ಜಾನಕಿ ಅಮ್ಮ ಅನ್ನೋದು ಒಂದು ಮಹಾನ್ ಚೈತನ್ಯ. ಈಗ ಸುಮ್ಮನೆ ಮಲಗಿದ್ದಾರೆ. ವಿರಾಮಕ್ಕೆ ಅಂತ ಮೈಸೂರಿಗೆ ಬಂದು ಸುಮಾರು ವರ್ಷಗಳಿಂದ ಅಲ್ಲಿ ಇದಾರಲ್ವಾ. ಈಗ ಸ್ವಲ್ಪ ದೀರ್ಘಕಾಲದ ವಿರಾಮ, ಖಂಡಿತ ಪೂರ್ಣ ವಿರಾಮ ಅಲ್ಲ. ಇದಿಷ್ಟು ಕೆ ಕಲ್ಯಾಣ್ ಅವರ ಮಾತಾಗಿರುವುದು. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಮಧು ಇಂಗಳದ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.